SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಬಿಗ್ ಬಾಸಲ್ಲಿ ನಿಮ್ಮ 3 ಜನದ ಏನು ಕಾಂಬಿನೇಷನ್, ಅದು ಕೇವಲ ಬರೀ ಎಪಿಸೋಡ್ಸಲ್ಲಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ನಮ್ಗೆ ಅದೇ ನೋಡೋಕೆ ಸಿಗ್ತಿದೆ. ಆ ಬಾಂಡ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ನೀವು 3 ಜನದ ಕಾಂಬಿನೇಷನ್ ಅಂತೂ ಕರ್ನಾಟಕದ ಮನೆ ಮಾತಾಗಿದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಹೇಳೋದಾದರೆ ಹೆಂಗೆ ಅಂದರೆ, ನಾನು ಒಂಥರ ಆ ಮನೆಯಲ್ಲಿ ಬಿಗ್ ಬ್ರದರ್ ಥರ. ನನಗೆ ಗಿಲ್ಲಿ ತಮ್ಮ ಆ್ಯಂಡ್ ರಕ್ಷಿತಾ ತಂಗಿ. ಆ್ಯಂಡ್ ನಮ್ಮ 3 ಜನದ್ದು ಮೈಂಡ್ಸೆಟ್ ಒಂದೇ ಥರ ಇತ್ತು. ಕಾಮಿಡಿ ಮಾಡಿಕೊಂಡು ಏನೂ ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ. ನಾನು ಮಧ್ಯದಲ್ಲಿ ಸ್ವಲ್ಪ ಇರಿಟೇಷನ್ ಮಾಡ್ತಾಯಿದ್ದೆ ಅವನು ಗಿಲ್ಲಿ, ಬಟ್ ಸ್ಟಿಲ್ ಒಂದು 5 ನಿಮಿಷ ಜಗಳ ಆಡಿ ನೆಕ್ಸ್ಟ್ ಮೂಮೆಂಟಲ್ಲೇ ಫ್ರೆಂಡ್ಸ್ ಆಗ್ತಾಯಿದ್ವಿ. ಆ್ಯಂಡ್ ರಕ್ಷಿತಾ ಭಾಷೆ ನಮ್ಮಿಬ್ರಿಗೆ ಮಾತ್ರ ಅರ್ಥ ಆಗೋದು. ಅವಳಿಗೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾರಿ ಖುಷಿ. ಸೊ ರಕ್ಷಿತಾ, ನಾನು, ಗಿಲ್ಲಿ ಒಂದು ಅಮೇಝಿಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಂದು 100 days. ಇಟ್ ವಾಸ್ ಅಮೇಝಿಂಗ್ ಮೂಮೆಂಟ್. ಸರ್, ನೀವು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋಗ್ತೀರಾ 4ನೇ ವಾರಕ್ಕೆ. ಎಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡಿದ್ರಿ? ಯಾವ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದ್ರಿ ಸರ್? ಅದಾಯ್ತಾ ಅಥವಾ ಅದಕ್ಕಿಂತ ಜಾಸ್ತಿನೇ? ಆ್ಯಕ್ಚುಲಿ ಬಿಗ್ ಬಾಸ್ ಯಾವುದೇ ಸೀಸನ್ನು ನೋಡಿಲ್ಲ ನಾನು, ಆ್ಯಂಡ್ ಯಾವುದೇ ಎಪಿಸೋಡು ನೋಡಿರಲಿಲ್ಲ. ಲಾಸ್ಟ್ 2 days ಟೈಮ್ ಇತ್ತು. ಹಿಂದಿನ 2 ದಿವಸ ಮುಂಚೆ ಕಾಲ್ ಬರುತ್ತೆ. ಆ್ಯಂಡ್ ನಾನು ಐ ವಾಸ್ ಲೈಕ್, ಏನಕ್ಕೆ ಹೋಗಬೇಕು ನಾನು ಬಿಗ್ ಬಾಸ್ ಮನೆಗೆ ಅಂತ ಒಂದು ಇತ್ತು ಮೈಂಡಲ್ಲಿ. ಬಟ್ ನಮ್ಮ ಫ್ಯಾಮಿಲಿ ಎಲ್ಲ ಕೂಸಿ ನಿಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಸೊ ನಾನು 2 weeks 4 weeks ಸರ್ವೈವ್ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋದ್ಮೇಲೆ ಅಲ್ಲಾಗಿದ್ದೇ ಬೇರೆ. ಕ್ಯಾಪ್ಟನ್ ಅದೇ, ಒಂದು ಪ್ರಿನ್ಸಿಪಲ್ ಅಂತ ಒಂದು ಟಾಸ್ಕ್ ಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿದೆ, ಕಿಚನ ಚಪ್ಪಾಳೆ ಸಿಕ್ತು. ಸೊ ಅಲ್ಲಿಂದ ನನಗೆ ಒಂದು ಮೋಟಿವೇಶನ್ ಸಿಕ್ತು, ಇಲ್ಲ ಫೈನಲ್ ತನಕ 100% ಇರ್ಬೋದು ನಾನು ಅಂತ. ಸೊ ಅಲ್ಲಿಂದ ಕ್ಯಾರಿ ಮಾಡ್ಕೊಂಡು ಹೋದೆ. ಬಿಗ್ ಬಾಸ್ನ ಈ ಒಂದು ವಿಚಾರ ನಂಗೆ ತುಂಬ ಮಿಸ್ ಆಗ್ತಿದೆ. ಕೆಲವ್ರು ಹೇಳ್ತಾರೆ ಆ ಮಾರ್ನಿಂಗ್ ಸಾಂಗು ಅಥವಾ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಬಿಗ್ ಬಾಸಿನ ಒಂದು ಪರ್ಟಿಕ್ಯುಲರ್ ಥಿಂಗ್ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದಾದರೆ ಯಾವುದು ಸರ್? ಬಿಗ್ ಬಾಸ್ ಮನೆಯ ಮೈಕ್. ಅದು ಏನಪ್ಪ, ಏನಾದ್ರು ಮಿಸ್ ಮಾಡಿ, ಯಾಕಂದರೆ ಅಲ್ಲಿಗೆ ಪದೇ ಬರ್ತಿತ್ತು. ಇಲ್ಲಿಗೆ ಬಂದಾಗ ನಿಮ್ಗೆ ಆಗಿದ್ದುಂಟಾ ಮೈಕ್ ಅಂತೇನಾದರೂ? ಇಲ್ಲ, 100%. ಬೆಳಗ್ಗೆ ಎದ್ದ ತಕ್ಷಣ ನಾನು ಚೆಕ್ ಮಾಡ್ತಾ ಇದ್ದೆ ಎಲ್ಲಿ ಮೈಕು ಅಂತ. ಸೊ ಮೈಕ್ ಇಸ್ ಲೈಕ್ ನಮ್ಮ ಬಾಡಿಯಲ್ಲಿ ಒಂದು ಪಾರ್ಟ್ ಆಗಿಬಿಟ್ಟಿತ್ತು ಮೈಕ್. ಸೊ ಅದನ್ನೇ ತುಂಬ ಮಿಸ್ ಮಾಡ್ಕೊತಾ ಇರೋದು ನಾನು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.